ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಲಾಸ್ಟ್ ವಿಡಿಯೋನಲ್ಲಿ ನಾವು ಪಫ್ ಸ್ಲೀವ್ಸ್ ಅದ ಮೆಥಡ್ 1 ಅನ್ನು ನೋಡಿದ್ದೀವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಪಫ್ ಸ್ಲೀವ್ಸ್ ಮಾಡುವ ಎರಡನೇ ಮೆಥಡ್ ಅನ್ನು ನೋಡ್ತಾ ಇದ್ದೀವಿ. ಸೊ ಯಾರಾದರೂ ಇನ್ನೂವರೆಗೆ ಪಫ್ ಸ್ಲೀವ್ಸ್ ಮೆಥಡ್ 1 ಅಂದರೆ ನಮ್ಮ ಲಾಸ್ಟ್ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋನ ಖಂಡಿತ ನೋಡಿ. ನಾನು ಇದರಲ್ಲಿ ಪಫ್ ಸ್ಲೀವ್ಸ್ ಅದ ನಿಮಗೆ ಎರಡು ಮೆಥಡ್ಗಳನ್ನ ಹೇಳಿದ್ದೀನಿ. ಲಾಸ್ಟ್ನಲ್ಲಿ ಮೆಥಡ್ 1 ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈ ವಿಡಿಯೋನಲ್ಲಿ ಮೆಥಡ್ 2 ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ನಿಮಗೆ ಯಾವ ಥರ ಲುಕ್ ಬೇಕು ಆ ಥರ ಸ್ಲೀವ್ಸನ್ನು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು, ಈ ಪಫ್ ಸ್ಲೀವ್ಸದ ಮೆಥಡ್ 2ನಲ್ಲಿ ಕಾರ್ಡ್ ಶೀಟ್ ಅಥವಾ ನ್ಯೂಸ್ ಪೇಪರ್ ಮೇಲೆ ಫಸ್ಟ್ ಆಫ್ ಆಲ್ ನಿಮ್ಮ ನಾರ್ಮಲ್ ಸ್ಲೀವ್ಸದ ಕಟ್ಟಿಂಗನ್ನು ಈ ರೀತಿ ಮಾಡ್ಕೋಬೇಕು. ನಾರ್ಮಲ್ ಸ್ಲೀವ್ಸದ ಕಟ್ಟಿಂಗನ್ನು ಹೇಗೆ ಮಾಡೋದು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋನ ಹಾಕಿದ್ದೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ಖಂಡಿತ ನೋಡಬಹುದು. ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಏನು ನೆನಪಿನಲ್ಲಿ ಇಟ್ಕೋಬೇಕು ಅಂದರೆ, ಈ ಸ್ಲೀವ್ಸದ ಮಾರ್ಕಿಂಗ್ ಆದಮೇಲೆ ಕಟ್ಟಿಂಗ್ ಮಾಡುವಾಗ ನಾನು ಓನ್ಲಿ ಬ್ಯಾಕ್ ಸ್ಲೀವ್ಸದ ಶೇಪ್ ಮಾತ್ರ ಕಟ್ ಮಾಡಿದ್ದೀನಿ. ಇಲ್ಲಿ ಒಳಗಡೆ ನೋಡ್ಬೋದು, ಇದು ಫ್ರಂಟ್ ಸ್ಲೀವ್ಸದ ಶೇಪ್ ಇದೆ, ಇದನ್ನು ನಾನು ಕಟ್ ಮಾಡಿಲ್ಲ. ಸೊ ಮೆಥಡ್ 2ನಲ್ಲಿ ನೀವು ಸ್ಲೀವ್ಸ್ ಕಟ್ಟಿಂಗ್ ಮಾಡುವಾಗ ಓನ್ಲಿ ಬ್ಯಾಕ್ ಶೇಪದ ಸ್ಲೀವ್ಸನ್ನು ಕಟ್ ಮಾಡಬೇಕು, ಬೋತ್ ಸೈಡ್. ಈ ಕಡೆ ಕೂಡ ಸೇಮ್ ಮತ್ತು ಈ ಕಡೆ ಕೂಡ ಸೇಮ್. ಓಕೆ, ಫಸ್ಟ್ ಆಫ್ ಆಲ್ ಈ ರೀತಿ ಕಟ್ಟಿಂಗನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ. ಅದರ ನಂತರ ನೀವು ಯಾವ ಫ್ಯಾಬ್ರಿಕದ ಪಫ್ ಸ್ಲೀವ್ಸನ್ನು ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅದ್ರದ್ದು ಲೈನಿಂಗ್ ಬಟ್ಟೆನ ತೊಗೋಬೇಕು. ಸೊ ಇಲ್ಲಿ ನಾನು ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಸಿಂಪ್ಲಿ ಫೋಲ್ಡ್ ಮಾಡಿದ್ದೀನಿ. ಸೊ ಈ ಕಡೆ ನೋಡಿದರೆ ಇದು ಓಪನ್ ಸೈಡ್ ಇದೆ ಮತ್ತು ಈ ಕಡೆ ನೋಡಿದರೆ ಇದು ಫೋಲ್ಡೆಡ್ ಸೈಡ್ ಇದೆ. ಓಕೆ, ಸೊ ಈ ರೀತಿ ನೀವು ಕೂಡ ಫಸ್ಟ್ ಆಫ್ ಆಲ್ ಫ್ಯಾಬ್ರಿಕನ್ನು ಲೈನಿಂಗನ್ನು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ನಿಮ್ಮದು ಕೂಡ ಬಟ್ಟೆ ಏನಾದರೂ ಕೆಳಗಡೆ ಮೇಲುಗಡೆ ಇದ್ದರೆ, ನಂದು ನೋಡಿ ಇವಾಗ ಕೆಳಗಡೆ ಮೇಲುಗಡೆ ಆಗಿದೆ ಬಟ್ಟೆ ಸ್ವಲ್ಪ. ಸೊ ಹೀಗಾಗಿ ನಾನು ಒಂದು ಪ್ರಾಪರ್ ಸ್ಟ್ರೇಟ್ ಲೈನನ್ನು ಇಲ್ಲಿ ಜಸ್ಟ್ ಬಟ್ಟೆ ನಮ್ಮದು ಈಕ್ವಲ್ ಆಗಬೇಕು ಆ ಪರ್ಪಸ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ನಿಮ್ದೇನಾದರೂ ಬಟ್ಟೆ ಆಲ್ರೆಡಿ ಈಕ್ವಲ್ ಆಗಿ ಲೈನ್ನಲ್ಲಿ ಇದ್ದರೆ ನೀವು ಈ ಮಾರ್ಕಿಂಗ್ ಮಾಡುವ ನೆಸೆಸಿಟಿ ಇಲ್ಲ. ಈಗ ಇದರ ನಂತರ ಫಸ್ಟ್ ಏನು ಮಾಡಬೇಕು ಅಂದರೆ ಅರ್ಧ ಇಂಚದ ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡಬೇಕು. ನೋಡಿ, ಈ ಲೈನದಿಂದ ಅರ್ಧ ಇಂಚದ ಸ್ಟಿಚಿಂಗ್ ಮಾರ್ಜಿನನ್ನು ಫಸ್ಟ್ ಆಫ್ ಆಲ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡಿದ ಮೇಲೆ ಸಿಂಪ್ಲಿ ನಾವೇನು ಈ ಪೇಪರ್ ಕಟ್ಟಿಂಗದ ಸ್ಲೀವ್ಸನ್ನು ಕಟ್ ಮಾಡಿದ್ದೀವಿ ಅದನ್ನು ಫೋಲ್ಡೆಡ್ ಸೈಡ್ ಈ ರೀತಿ ಇಡಬೇಕು. ನೋಡಿ, ಫೋಲ್ಡೆಡ್ ಸೈಡ್ ಈ ರೀತಿ ಇಟ್ಟಿದ್ದೀನಿ ಸಿಂಪ್ಲಿ. ಮತ್ತು ನಮ್ಮದು ಇದು ಸ್ಲೀವ್ಸದ ಹೈಟ್ ಎಲ್ಲಿಗೆ ಇದೆ ಅಲ್ಲಿಗೆ ಸಿಂಪ್ಲಿ ಈ ರೀತಿ ಒಂದು ಮಾರ್ಕನ್ನು ಮಾಡಬೇಕು. ನೋಡಿ, ಏನೂ ಜಾಸ್ತಿ ಮಾಡಿಲ್ಲ. ಅರ್ಧ ಇಂಚದ ಮಾರ್ಕಿಂಗ್ ಆದ ಮೇಲೆ ಸ್ಲೀವ್ಸನ್ನು ಸಿಂಪ್ಲಿ ನಾನು ಈ ರೀತಿ ಫೋಲ್ಡೆಡ್ ಸೈಡ್ ಇಟ್ಟಿದ್ದೀನಿ. ಮತ್ತು ಮೇಲುಗಡೆ ನಮ್ಮದು ಲೆಂತ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಪ್ಲಿ ಈ ರೀತಿ ಒಂದು ಮಾರ್ಕನ್ನು ಮಾಡಬೇಕು. ಮತ್ತು ಈ ಲೈನನ್ನು ಜಸ್ಟ್ ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ಇದರ ನಂತರ ಈಗ ಏನು ಮಾಡಬೇಕು ಅಂದರೆ ಈ ಲೈನದಿಂದ ಮೇಲುಗಡೆ 1.5 ಇಂಚ್ಗೆ ಮಾರ್ಕನ್ನು ಮಾಡಬೇಕು. ನೋಡಿ, ಈ ಲೈನದಿಂದ ಸಿಂಪ್ಲಿ ಇಲ್ಲಿಗೆ 1.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಬೇಕು. ಇಷ್ಟು ಮಾರ್ಕಿಂಗ್ ಕಂಪ್ಲೀಟ್ ಆದ ಮೇಲೆ ಫೋಲ್ಡೆಡ್ ಸೈಡದಿಂದ 4.5 ಇಂಚ್ ಎಲ್ಲಿಗೆ ಬರುತ್ತೆ ನೋಡಬೇಕು. ನೋಡಿ, ಇಷ್ಟು ಮಾರ್ಕಿಂಗ್ ಕಂಪ್ಲೀಟ್ ಆದಮೇಲೆ ಇದು ಫೋಲ್ಡೆಡ್ ಸೈಡ್ ಇದೆ. ಇಲ್ಲಿಂದ ನಮ್ಮ 4.5 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇದು ಈ ರೀತಿ ಮಾರ್ಕ್ ಮಾಡಬೇಕು. ಟೇಪನ್ನು ನೋಡಿ ನಾನು ಈ ರೀತಿ ಇಟ್ಟಿದ್ದೀನಿ. 4.5 ಇಂಚ್ ನಂದು ಇಲ್ಲಿಗೆ ಬರ್ತಾ ಇದೆ. ಸೊ ಇಲ್ಲಿಗೆ ಸಿಂಪ್ಲಿ ಒಂದು ಮಾರ್ಕನ್ನು ಮಾಡಿದ್ದೀನಿ. ಸೊ ಬೇಕಾದರೆ ಇದು ಕ್ಲಿಯರ್ ಕಾಣಲಿ ಅಂತ ನಾನು ಒಂದು ಸ್ಟ್ರೇಟ್ ಲೈನನ್ನು ಇಲ್ಲಿಗೆ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಮಾರ್ಕಿಂಗ್ ಕಂಪ್ಲೀಟ್ ಆದಮೇಲೆ ಈಗ ಹೇಳ್ತಾ ಇರುವ ಎಲ್ಲ ಮೆಜರ್ಮೆಂಟ್ಸ್ ನೀವು ಕೂಡ ಸೇಮನ್ನೇ ತೊಗೋಬೇಕು. ಮ್ಯಾಮ್, ನನ್ನ ಸ್ಲೀವ್ ಲೆಂತ್ ಬೇರೆ ಇದೆ, ಆರ್ಮ್ ಹೋಲ್ ಬೇರೆ ಇದೆ, ಸ್ಲೀವ್ ರೌಂಡ್ ಬೇರೆ, ಅದರದ್ದು ಏನೂ ಇಲ್ಲಿ ಸಂಬಂಧ ಇಲ್ಲ. ಎಲ್ಲರೂ ನೀವು ಇಲ್ಲಿನೂ 1.5 ಇಂಚನೇ ತೊಗೋಬೇಕು, ಇಲ್ಲಿ 4.5 ಇಂಚನೇ ತೊಗೋಬೇಕು, ಇಲ್ಲಿ ಅರ್ಧ ಇಂಚದ ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಬೇಕು. ಈಗ ನಿಮ್ಮ ಸ್ಲೀವ್ಸ್ ಏನಿದೆ ಅದನ್ನು ನಾವು ಇದು 4.5 ಇಂಚದ ಏನು ಮಾರ್ಕಿಂಗನ್ನು ಮಾಡಿದ್ವಿ ಅಲ್ಲಿಗೆ ಈ ನಮ್ಮ ಪೇಪರ್ ಕಟ್ಟಿಂಗನ್ನು ಇಡಬೇಕು. ಮತ್ತು ಇದು ಸ್ಲೀವ್ಸ್ ಯಾವ ರೀತಿ ಇದೆ ಅದೇ ರೀತಿ ಸಿಂಪ್ಲಿ ಈ ಕಡೆ ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೋಬೇಕು. ಓಕೆ, ಈಗ ನೋಡಿ, ಈಗ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದು ನಮ್ಮದು 1.5 ಇಂಚದ ಮಾರ್ಕಿಂಗ್ ಇದೆ. ಇದನ್ನು ಸಿಂಪ್ಲಿ ಇದೇ ರೀತಿ ಸ್ಲೀವ್ಸದ ಶೇಪ್ನಲ್ಲಿ ತೊಗೊಂಡು ಹೋಗಿ
ಇಲ್ಲಿಗೆ ನಾವು ಮ್ಯಾಚ್ ಮಾಡಬೇಕು. ನೋಡಿ ಇಲ್ಲಿಗೆ ನಾನು ಮಾರ್ಕನ್ನು ಮಾಡಿದ್ದೀನಿ. ಓಕೆ, ಇದು ಮಾರ್ಕಿಂಗ್ ನಮ್ಮದು ರೆಡಿ ಇದೆ. ಇಲ್ಲಿಂದ ಈ ಲೈನನ್ನು ಇಲ್ಲಿಗೆ ಮಾರ್ಕ್ ಮಾಡಬೇಕು. ಅಂದರೆ ಸ್ಲೀವ್ಸ್ ನಮ್ಮದು ಹೇಗಿದೆಯೋ ಹಾಗೆಯೇ ಸಿಂಪ್ಲಿ ನಾವು ಇದನ್ನು ಹೋಗಿ ಇಲ್ಲಿಗೆ ಮ್ಯಾಚ್ ಮಾಡಬೇಕು. ಓಕೆ, ಐ ಹೋಪ್ ಸೊ ನಿಮಗೆ ಕ್ಲಿಯರ್ ಆಗಿದೆ. ಇದು ಏನು 4.5 ಇಂಚದ ಲೈನ್ ಹಾಕಿದ್ದೀವಿ, ಅಲ್ಲಿ ಸಿಂಪ್ಲಿ ನಾನು ಪೇಪರ್ ಕಟ್ಟಿಂಗನ್ನು ಇಟ್ಟಿದ್ದೀನಿ. ಇದು ಕೆಳಗಡೆ ಈ ಕಡೆ ಸೇಮ್ ಮಾರ್ಕಿಂಗ್ ಬರುತ್ತೆ, ಇಲ್ಲಿವರೆಗೆ ಕೂಡ ಸೇಮ್ ಮಾರ್ಕಿಂಗ್ ಬರುತ್ತೆ. ಇಲ್ಲಿಂದ ಈ 1.5 ಇಂಚದ ಲೈನ್ ಏನಿದೆ ಅಲ್ಲಿಗೆ ಸಿಂಪ್ಲಿ ಈ ರೀತಿ ಸ್ಲೀವ್ಸದ ಶೇಪ್ ಹೇಗಿದೆಯೋ ಹಾಗೆಯೇ ಸಿಂಪ್ಲಿ ಈ ಲೈನನ್ನು ಇಲ್ಲಿಗೆ ಮ್ಯಾಚ್ ಮಾಡಬೇಕು. ಈಗ ಈ ಬಟ್ಟೆನ, ಈ ಪೇಪರ್ ಕಟ್ಟಿಂಗನ್ನು ನಾನು ತೆಗಿತಾ ಇದ್ದೀನಿ ಮತ್ತು ನಿಮಗೆ ಈ ರೀತಿ ಒಂದು ಸ್ಲೀವ್ಸದ ಶೇಪ್ ಇವಾಗ ಸಿಗುತ್ತೆ. ಸೊ ಸಿಂಪ್ಲಿ ಇದನ್ನು ಇವಾಗ ಕಟ್ ಮಾಡಬೇಕು. ಈ ರೀತಿ ಕಟ್ ಆದ ಮೇಲೆ ನಮ್ಮದು ಸ್ಲೀವ್ಸದ ಒಂದು ಶೇಪ್ ರೆಡಿ ಆಗುತ್ತೆ. ಇದು ಟೋಟಲ್ ಓಪನ್ ಮಾಡಿದರೆ ಈ ರೀತಿ ಕಾಣುತ್ತೆ, ಮತ್ತು ಫೋಲ್ಡ್ ಮಾಡಿದರೆ ನೋಡಿ ಇದು ಈ ರೀತಿ ಕಾಣುತ್ತೆ. ಇದು ನೋಡಿ ಇವಾಗ ನಮ್ಮದು ಮೇನ್ ಫ್ಯಾಬ್ರಿಕ್ ಇದೆ. ಈ ಮೇನ್ ಫ್ಯಾಬ್ರಿಕನ್ನು ಪೂರ್ತಿಯಾಗಿ ಈ ರೀತಿ ಓಪನ್ ಮಾಡಿ ಇಟ್ಟಿದ್ದೀನಿ. ಇದರದ್ದು ಕರೆಕ್ಟ್ ಭಾಗ ಏನಿದೆ ಅದನ್ನು ಮೇಲ್ಗಡೆ ಮಾಡ್ಕೊಳ್ಳಿ, ಮತ್ತು ಅದರ ಮೇಲ್ಗಡೆ ಲೈನಿಂಗ್ ಬಟ್ಟೆನ ನಾವು ಆಲ್ರೆಡಿ ಏನು ಕಟ್ ಮಾಡಿ ರೆಡಿ ಮಾಡಿದ್ದೀವಿ ಸ್ಲೀವ್ಸದ ಪಾರ್ಟನ್ನು, ಅದನ್ನು ಈ ರೀತಿ ಚೆನ್ನಾಗಿ ಇಟ್ಕೋಬೇಕು. ಮತ್ತು ಆಲ್ರೆಡಿ ನಾವು ಇದು 1/2 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಏನು ಮಾರ್ಕ್ ಮಾಡಿದ್ದೀವಿ ಇದ್ರ ಮೇಲೆ ಸಿಂಪ್ಲಿ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕಬೇಕು. ಸ್ಟಿಚ್ ನೋಡಿ ನಮ್ಮದು ಇವಾಗ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಈಗ ಸಿಂಪ್ಲಿ ಏನು ಮಾಡಬೇಕು ಅಂದರೆ ಈ ಲೈನಿಂಗದ ಬಟ್ಟೆ ಏನಿದೆ ಇದನ್ನು ಪೂರ್ತಿಯಾಗಿ ಈ ರೀತಿ ಓಪನ್ ಮಾಡಿ ಇದನ್ನು ಸಿಂಪ್ಲಿ ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ ಈ ರೀತಿ, ಅಂದರೆ ಫ್ಯಾಬ್ರಿಕದ ಬ್ಯಾಕ್ ಸೈಡ್ ನಮ್ಮದು ಲೈನಿಂಗದ ಪಾರ್ಟ್ ಹೋಗುತ್ತೆ. ಆಮೇಲೆ ಇಲ್ಲಿಗೆ ಎಡ್ಜ್ಗೆ ಒಂದು ಸಿಂಪಲ್ ಪ್ರೆಸ್ ಸ್ಟಿಚ್ಚನ್ನು ಹಾಕಬೇಕು. ಎಡ್ಜ್ಗೆ ಪ್ರಾಪರಾಗಿ ಇದನ್ನು ಫೋಲ್ಡ್ ಮಾಡಿ, ಮತ್ತು ಪ್ರಾಪರಾಗಿ ಫೋಲ್ಡ್ ಮಾಡಿ ನೋಡಿ, ಫೋಲ್ಡ್ ಮಾಡಿದ ಮೇಲೆ ಇದು ಈ ರೀತಿ ಆಗುತ್ತೆ. ಓಕೆ, ಇಲ್ಲಿಗೆ ಎಡ್ಜ್ಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸಿಂಪಲ್ ಪ್ರೆಸ್ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಈಗ ನೋಡಿ ಇಲ್ಲಿ ಕೆಳಗಡೆ ನಮ್ಮದು ಸ್ಟಿಚ್ ಇವಾಗ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡ್ ನೋಡಿದರೆ ಇದು ಈ ರೀತಿ ಕಾಣುತ್ತೆ. ಓಕೆ, ಕೆಳಗಡೆ ಇಲ್ಲಿ ನಮ್ಮದು ಸ್ಟಿಚ್ ಇವಾಗ ಕಂಪ್ಲೀಟ್ ಆಗಿದೆ. ಸೇಮ್ ಇದೇ ರೀತಿ ನಮ್ಮ ಲೈನಿಂಗ್ ಸ್ಲೀವ್ಸದ ಪಾರ್ಟ್ ಏನಿದೆ ಅದು ಯಾವ ಶೇಪ್ನಲ್ಲಿ ಇದೆ ಅದೇ ಶೇಪ್ನಲ್ಲಿ ಸಿಂಪ್ಲಿ ಈ ರೀತಿ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡುವ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಈಗ ನೋಡಿ ನಮ್ಮ ಲೈನಿಂಗದ ಬಟ್ಟೆ ಏನಿದೆ ಅದು ಮೇನ್ ಫ್ಯಾಬ್ರಿಕ್ಗೆ ಇವಾಗ ಅಟ್ಯಾಚ್ ಆಗಿದೆ. ಸೊ ಸಿಂಪ್ಲಿ ಈಗ ಮೇನ್ ಫ್ಯಾಬ್ರಿಕದ ಉಳಿದಿರುವ ಬಟ್ಟೆ ಏನಿದೆ ಅದನ್ನು ನಾವು ಕಟ್ ಮಾಡ್ಕೋಬೇಕು. ಸೊ ನೋಡಿ ಈಗ ಮೇಲ್ಗಡೆ ನಮ್ಮ ಫ್ಯಾಬ್ರಿಕ್ ಏನಿದೆ ಮೇನ್ ಫ್ಯಾಬ್ರಿಕ್ ಅದು ಈ ರೀತಿ ಕಾಣುತ್ತೆ. ಈಗ ಇಷ್ಟು ಆದ ಮೇಲೆ ಕೆಳಗಡೆ ಏನು ನಮ್ಮದು ಇದು ಲೈನ್ ಇದೆ ಇಲ್ಲಿಗೆ ನಾವು 1 ಇಂಚದ ಮಾರ್ಕಿಂಗನ್ನು ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿಂದ 1 ಇಂಚದ ಮಾರ್ಕಿಂಗನ್ನು ಮಾಡಬೇಕು. ಇದು ಸಿಂಪ್ಲಿ ಇದರದ್ದು ಮೇನ್ ಉದ್ದೇಶ ಏನಿದೆ ಅಂದರೆ ನಾವು ಪ್ಲೀಟ್ಸ್ ಹಾಕುವಾಗ ನಮ್ಮ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕದ ಬಟ್ಟೆ ಕರೆಕ್ಟಾಗಿ ಒಂದಕ್ಕೊಂದು ಅಟ್ಯಾಚ್ ಆಗಿ ಬರಬೇಕು. ಸೊ ನಿಮಗೆ ಏನಾದರೂ ಪ್ರಾಕ್ಟೀಸ್ ಇದ್ದರೆ ಇದು ಬೇಡ ಅಂದರೆ ನೀವು ಈ ಮಾರ್ಕಿಂಗ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಬಟ್ ನಾನು ಬಿಗಿನರ್ಸ್ಗೆ ಕೂಡ ಇದು ಈಸಿ ಆಗಲಿ ಅಂತ ಈ ಮಾರ್ಕಿಂಗನ್ನು ತೋರಿಸ್ತಾ ಇದ್ದೀನಿ. ಈ ಮಾರ್ಕಿಂಗ್ ಮಾಡೋದ್ರಿಂದ ಪ್ಲೀಟ್ಸ್ ಸ್ಟಿಚ್ ಮಾಡುವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಸಿಂಪ್ಲಿ ಈ ರೀತಿ 1 ಇಂಚದ ಮಾರ್ಕಿಂಗ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ.
ಮತ್ತು ಈ ಮಾರ್ಕಿಂಗ್ ಮೇಲೆ ಸಿಂಪ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಈಗ ಈ 1 ಇಂಚದ ಒಂದು ಇಂಚದ ಸ್ಟಿಚ್ ಆದಮೇಲೆ ಈಗ ಏನು ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಬೋತ್ ಸೈಡ್ 3.5 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡಬೇಕು. ನೋಡಿ ಟೇಪನ್ನು ಯಾವ ರೀತಿ ನಾನು ಹಿಡಿದಿದ್ದೀನಿ, ಕೆಳಗಡೆ 3.5 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಬೇಕು. ಸೊ ಇಲ್ಲಿಗೆ ಬರ್ತಾ ಇದೆ ನೋಡಿ, ಇದು 3.5 ಇಂಚ್. ಸೇಮ್ ಅದೇ ರೀತಿ ಈ ಕಡೆ ಕೂಡ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಬೋತ್ ಸೈಡ್ 3.5 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಬೇಕು. ಸೊ ಸಿಂಪ್ಲಿ ಈ ಲೈನ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ನಾನು ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ಬೋತ್ ಸೈಡ್. ಈಗ ಈ 3.5 ಇಂಚದ ಏರಿಯಾ ಬಿಟ್ಟು, ಅಂದರೆ ಈ ಸೈಡ್ ಮತ್ತು ಈ ಸೈಡ್ ಬಿಟ್ಟು ಈ ನಡುವಿನ ಪಾರ್ಟ್ ಏನಿದೆ ಇಲ್ಲಿ ಪೂರ್ತಿಯಾಗಿ ನಾವು ಪ್ಲೀಟ್ಸನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ನೋಡಿ ನಾನು ಇವಾಗ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನಾವು ಆಗಲೇ ಇದು 1 ಇಂಚದ ಏನು ಸ್ಟಿಚ್ ತೊಗೊಂಡಿದ್ದೀವಿ ಅದರ ಮೇಲುಗಡೆನೇ ಸ್ಟಿಚ್ ಮಾಡ್ತಾ ಹೋಗಬೇಕು, ಅಂದರೆ ನಮಗೆ ಪ್ಲೀಟ್ಸ್ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ನಮ್ಮ ಮಾರ್ಕಿಂಗ್ ಇವಾಗ ಇಲ್ಲಿಗೆ ಬಂತು. ಈ ಮಾರ್ಕಿಂಗ್ದಿಂದ ನಾವು ಪ್ಲೀಟಿಂಗ್ಸನ್ನು ಸ್ಟಿಚ್ ಮಾಡೋಕ್ಕೆ ಶುರು ಮಾಡಬೇಕು. ಈ ರೀತಿ ಪ್ಲೀಟ್ಸು ಈಕ್ವಲ್ ಲೆಂತ್ನಲ್ಲಿ ನಿಮಗೆ ಹೇಗೆ ಇಷ್ಟ ಆಗುತ್ತೋ, ಸಮೀಪ ಇಷ್ಟ ಆದರೆ ಸಮೀಪ ತೊಗೋಬೋದು, ಸ್ವಲ್ಪ ದೂರ ಇಷ್ಟ ಆದರೆ ದೂರ ತೊಗೋಬೋದು. ಸೊ ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇನು ಇಲ್ಲಿ ಈಕ್ವಲ್ ಲೆಂತನ್ನು ಮೇಂಟೈನ್ ಮಾಡಿ, ಮೇಲುಗಡೆ ಕೆಳಗಡೆ ಆಗಬಾರ್ದು. ಈ ರೀತಿ ಪೂರ್ತಿ ಈ ಮಾರ್ಕಿಂಗ್ ಲೈನ್ವರೆಗೆ ಪ್ಲೀಟ್ಸನ್ನು ಸ್ಟಿಚ್ ಮಾಡಬೇಕು. ಕೆಳಗಡೆ ಪ್ಲೀಟಿಂಗ್ ಕಂಪ್ಲೀಟ್ ಆದಮೇಲೆ ನಮ್ಮ ಸ್ಲೀವ್ಸ್ ಏನಿದೆ ಅದು ಈ ರೀತಿ ಕಾಣುತ್ತೆ. ಇಲ್ಲಿ ನೋಡಿ ಮಾರ್ಕಿಂಗದ ಲೈನ್ ಕಾಣಿಸ್ತಾ ಇದೆ, ಇಲ್ಲಿ ಕೂಡ ನಿಮಗೆ ಮಾರ್ಕಿಂಗದ ಲೈನ್ ಕಾಣಿಸ್ತಾ ಇದೆ. ಸೊ ಈ ಸೆಂಟರ್ ಭಾಗದಲ್ಲಿ ನಾವು ಪ್ಲೀಟಿಂಗ್ಸನ್ನು ಸ್ಟಿಚ್ ಮಾಡಿದ್ದೀವಿ. ಇಷ್ಟು ಕಂಪ್ಲೀಟ್ ಆದಮೇಲೆ ಈಗ ಏನು ಮಾಡಬೇಕು, ಇದನ್ನು ಸಿಂಪ್ಲಿ ಈ ರೀತಿ ಫೋಲ್ಡ್ ಮಾಡಿ, ನಮ್ಮ ಸ್ಲೀವ್ಸ್ ಹೇಗಿದೆಯೋ ಹಾಗೇ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ನಾವು ಆಲ್ರೆಡಿ ಏನು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಟಿದ್ವಿ, ಈ ಪೇಪರ್ ಕಟ್ಟಿಂಗನ್ನು ಇದ್ರ ಮೇಲೆ ಇಟ್ಟು ಒಂದ್ಸಲ ನಮ್ಮದು ಇದು ಚೆಕ್ ಮಾಡಬೇಕು. ಸೊ ನೋಡಿ ನಂದು ಕರೆಕ್ಟಾಗಿಯೇ ಇದೆ, ಇವಾಗ ಕರೆಕ್ಟಾಗಿ ಅಷ್ಟೇ ಇರಬೇಕು. ಸೊ ನಿಮ್ಮದು ಏನಾದರೂ ಕಡಿಮೆ ಅಥವಾ ಜಾಸ್ತಿ ಆಗ್ತಾ ಇದ್ದರೆ ನೀವು ಪ್ಲೀಟ್ಸನ್ನು ಬಿಚ್ಚಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟಿಚ್ ಮಾಡಿರುವ ಬಟ್ಟೆ ಶಾರ್ಟ್ ಆಯಿತು ಅಂದರೆ ಸ್ವಲ್ಪ ಒಂದು ಪ್ಲೀಟನ್ನು ಬಿಚ್ಚಬೇಕು. ಮತ್ತು ತುಂಬ ಜಾಸ್ತಿ ಆಗಿದ್ದರೆ ಇನ್ನೂ ಒಂದೊಂದು ಪ್ಲೀಟ್ಸನ್ನು ನೀವು ಹಿಡ್ಕೋಬಹುದು. ಸೊ ಈ ರೀತಿ ಇಟ್ಕೊಂಡು ನೀವು ಒಂದು ಸರ್ತಿ ಇದನ್ನು ಮೆಜರ್ ಮಾಡಿ ನೋಡಿ. ನಂದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ, ಹೀಗಾಗಿ ನಾನು ಯಾವುದೇ ಥರದ ಇದನ್ನು ಬಿಚ್ತಾ ಇಲ್ಲ. ಇದು ಓನ್ಲಿ ನಾನು ಕೆಳಗಡೆ ಪ್ಲೀಟ್ಸ್ ಮಾತ್ರ ನೋಡ್ತಾ ಇದ್ದೀನಿ, ಮೇಲುಗಡೆ ಈ ಬಟ್ಟೆನ ನೋಡಬೇಡಿ, ಬಿಕಾಸ್ ಇಲ್ಲಿ ಇನ್ನೂ ಪ್ಲೀಟ್ಸ್ ಬರಬೇಕಾಗತ್ತೆ. ಸೊ ಈಗ ನಮ್ಮದು ಕರೆಕ್ಟ್ ಇದೆ. ಸೊ ಹೀಗಾಗಿ ನಾನು ಮೇಲುಗಡೆ ಪ್ಲೀಟ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಲುಗಡೆ ಪ್ಲೀಟ್ಸನ್ನು ಸ್ಟಾರ್ಟ್ ಮಾಡುವಾಗ ಈಗಲೇ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಪ್ರತಿಯೊಂದು ಕೆಳಗಡೆ ಪ್ಲೀಟ್ಸ್ ಏನಿದೆ ಅದೇ ಪ್ಲೀಟ್ ಮೇಲುಗಡೆ ಬರಬೇಕು ಅಂತ ರೂಲ್ ಇಲ್ಲ. ನೀವು ರ್ಯಾಂಡಮ್ ಆಗಿ ಪ್ಲೀಟ್ಸನ್ನು ಮೇಲುಗಡೆ ಸ್ಟಿಚ್ ಮಾಡ್ತಾ ಹೋಗಬಹುದು, ಅದು ಕೆಳಗಡೆ ಮ್ಯಾಚ್ ಆಗಲೇಬೇಕು ಅಂತ ಯಾವುದೇ ಥರದ ರೂಲ್ ಇಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನೀವು ಪ್ಲೀಟ್ಸ್ ಸ್ಟಿಚ್ ಮಾಡುವಾಗ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈ ಒಂದು ಪ್ಲೀಟನ್ನು ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ನೋಡಿ ಬಟ್ಟೆ ಈ ರೀತಿ ಕಾಣಿಸ್ತಾ ಇದೆ, ಈ ರೀತಿ ಕಾಣಬಾರ್ದು. ಇದು ಈ ರೀತಿ ಕಾಣಿದ್ರೆ ನಮ್ಮ ಪ್ಲೀಟ್ ಮೇಲುಗಡೆ ಕೆಳಗಡೆ ಆಯಿತು ಅಂತ ಅರ್ಥ ಆಗುತ್ತೆ. ಸೊ ನಾವು ಪ್ಲೀಟ್ ತಗೊಳ್ಳುವಾಗ ಎಕ್ಸಾಕ್ಟ್ಲಿ ಈ ಮೇಲುಗಡೆ ನಮ್ಮ ಸ್ಲೀವ್ಸದ ಶೇಪ್ ಏನಿದೆಯೋ ಆ ಬಟ್ಟೆಗೆ ಈ ಬಟ್ಟೆ ಮ್ಯಾಚ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇದೇ ಪ್ಲೀಟನ್ನು ನಾನು ಹಿಡಿಬೇಕಾದ್ರೆ ಈ ರೀತಿ ಹಿಡಿಬೇಕು. ಜಸ್ಟ್ ಅ ಮಿನಿಟ್ ತೋರಿಸ್ತೀನಿ ನಾನು. ಈ ರೀತಿ ನೋಡಿ, ಈ ರೀತಿ ಅಂದರೆ ಇಲ್ಲಿಗೆ ಮೇಲುಗಡೆ ಪ್ಲೀಟ್ಸ್ ಸ್ಟಿಚ್ ಆದಮೇಲೆ ಕೂಡ ಈ ಪಾರ್ಟ್ ಏನಿದೆ ಅದು ನಮ್ಮದು ಸ್ಲೀವ್ಸದ ರೌಂಡ್ ಕರ್ವ್ ಹೇಗಿರುತ್ತೋ ಹಾಗೇ ಕಾಣಬೇಕು. ಓಕೆ, ಸೊ ಹೀಗಾಗಿ ಸ್ವಲ್ಪ ಬಟ್ಟೆನೇ ಈ ರೀತಿ ಮೇಲ್ಗಡೆ ಜಗ್ಗಿ ಇಟ್ಟಿದಾಗ ಇದು ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ನೀವು ಏನು ಟೆನ್ಷನ್ ತೊಗೋಬೇಡಿ, ಬಿಕಾಸ್ ಅದು ಪಫನಲ್ಲಿ ಈ ಏರಿಯಾ ಅಡ್ಜಸ್ಟ್ ಆಗುತ್ತೆ. ಓಕೆ, ಹಾಗಾದರೆ ಬನ್ನಿ ನಮ್ಮ ಪ್ಲೀಟ್ಸನ್ನು ಸ್ಟಾರ್ಟ್ ಮಾಡೋಣ.
ಮೇಲ್ಗಡೆ ಶೇಪ್ ಮ್ಯಾಚ್ ಆಗೋದು ಇಂಪಾರ್ಟೆಂಟ್ ಇದೆ. ನೀವು ಪ್ಲೀಟ್ಸನ್ನು ರ್ಯಾಂಡಮ್ ಆಗಿ ತೊಗೋಬೋದು ಮತ್ತು ಕಡಿಮೆ ಜಾಸ್ತಿ ತೊಗೋಬೋದು. ಅದು ಇಕ್ವಲನೇ ಮ್ಯಾಚ್ ಆಗಬೇಕು ಅಂತ ಏನಿಲ್ಲ, ಬಟ್ ಮೇಲ್ಗಡೆ ಈ ಕರ್ವ್ ಶೇಪ್ ಮಾತ್ರ ಮ್ಯಾಚ್ ಆಗಬೇಕು. ನೋಡಿ, ನಾನು ಸಿಂಪಲ್ ಆಗಿ ಹೀಗೆ ರ್ಯಾಂಡಮ್ ಪ್ಲೀಟ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಷ್ಟೇ ಇಂಪಾರ್ಟೆಂಟ್ ಏನು ಅಂದರೆ ಫೇಸ್, ಅಂದರೆ ಈ ಕಡೆ ಫೇಸ್ ಇದೆ ಅಲ್ವಾ, ಸೊ ಮೇಲ್ಗಡೆ ಪ್ಲೀಟ್ಸ್ ಕೂಡ ನಾನು ಫೇಸನ್ನು ಈ ಕಡೆನೇ ಇಟ್ಟಿದ್ದೀನಿ. ಅಷ್ಟು ಇಂಪಾರ್ಟೆಂಟ್ ಪಾಯಿಂಟನ್ನು ಮೇಂಟೈನ್ ಮಾಡಿ. ಮತ್ತು ಇವಾಗ ಈ ಕಡೆ ನಾನು ಈ ಲೈನದಿಂದ ಶುರು ಮಾಡಿದ್ದೀನಿ. ಸೊ ಇದೇ ರೀತಿ ಈ ಕಡೆ ಈ ಲೈನ್ ಬರೋವರೆಗೆ ನಾವು ಪ್ಲೀಟ್ಸನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಮೇಲ್ಗಡೆ ಪ್ಲೀಟ್ಸ್ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಸೊ ಮೇಲ್ಗಡೆ ಪ್ಲೀಟ್ಸ್ ಕಂಪ್ಲೀಟ್ ಆದಮೇಲೆ ನಮ್ಮದು ಈ ರೀತಿ ಲುಕ್ ಕಾಣುತ್ತೆ. ಈ ರೀತಿ ಕಂಪ್ಲೀಟ್ ಆದಮೇಲೆ ಈಗ ಪುನಃ ನೀವು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ನಾವು ಆಲ್ರೆಡಿ ಏನು ಪೇಪರ್ ಕಟಿಂಗ್ ಮಾಡಿ ಇಟ್ಟಿದ್ವಿ ಅದನ್ನು ಮತ್ತೊಂದು ಸರ್ತಿ ಈ ರೀತಿ ಇಟ್ಟು ಚೆಕ್ ಮಾಡಬೇಕು. ಸೊ ನೋಡಿ, ನಂದು ಎಕ್ಸಾಕ್ಟ್ ಇದು ರೆಡಿ ಆಗಿದೆ. ನಂದು ಪೇಪರ್ ಕಟಿಂಗ್ ಹೇಗಿದೆಯೋ ಹಾಗೆಯೇ ಎಕ್ಸಾಕ್ಟ್ಲಿ ರೆಡಿ ಆಗಿದೆ. ಈಗ ಮೇಲುಗಡೆ ಭಾಗ ಇದು ಏನು ಕಾಣಿಸ್ತಾ ಇದೆ, ಇದನ್ನು ನಾವು ಯಾವಾಗ ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀವಿ, ಸ್ಲೀವ್ಸನ್ನು ಆರ್ಮ್ ಹೋಲ್ಗೆ ಯಾವಾಗ ಅಟ್ಯಾಚ್ ಮಾಡ್ತೀವಿ ಆವಾಗ ಇದು ಸ್ಟಿಚಿಂಗ್ ಮಾರ್ಜಿನ್ನಲ್ಲಿ ಕವರ್ ಆಗುತ್ತೆ. ಸೊ ಉಳಿದಿದ್ದ ಪಾರ್ಟ್ ನಮ್ಮದು ಎಕ್ಸಾಕ್ಟ್ಲಿ ನಾವು ಎಷ್ಟು ಲೆಂತನ್ನು ತೊಗೊಂಡಿದ್ವಿ ಅದರ ಪ್ರಕಾರ ನಮ್ಮದು ಸ್ಲೀವ್ ಏನಿದೆ ಅದು ರೆಡಿ ಆಗುತ್ತೆ. ಓಕೆ, ಸೊ ಈಗ ಈ ರೀತಿ ಆಗಿಲ್ಲ ಅಂದರೆ ನೀವು ಪ್ಲೀಟ್ಸನ್ನು ಹೆಚ್ಚು ಕಡಿಮೆ ಮಾಡಬೇಕು. ಸೊ ಈಗ ಸಿಂಪ್ಲಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಇದು ಓಪನ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ. ಈಗ ಇಲ್ಲಿ ಏನು ನಾವು ಸ್ಟಿಚ್ಚನ್ನು ಹಾಕಿದ್ದೀವಿ ಅಲ್ಲಿ ಸಿಂಪ್ಲಿ ನಾನು ಈ ರೀತಿ ಒಂದು ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ, ಸೋ ದಟ್ ಅದು ಡೆಕೋರೇಟಿವ್ ಪರ್ಪಸ್ ಚೆನ್ನಾಗಿ ಕಾಣಲಿ ಅಂತ. ಈಗ ನನ್ನ ಹತ್ರ ಇರುವ ಲೇಸ್, ಅವೈಲೇಬಲ್ ಇರುವ ಲೇಸನ್ನು ನಾನು ಸಿಂಪ್ಲಿ ಈ ರೀತಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ, ಸೋ ದಟ್ ಲುಕ್ ಯಾವ ರೀತಿ ಬರುತ್ತೆ ಗೊತ್ತಾಗಲಿ, ಐಡಿಯಾ ಬರಲಿ ಅಂತ. ನೀವು ಪ್ರಾಪರಾಗಿ ಯಾವ ಫ್ಯಾಬ್ರಿಕದ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀರಾ ಅದಕ್ಕೆ ಮ್ಯಾಚ್ ಆಗುವ ಲೇಸ್ ಆಗಿರ್ಬೋದು, ಅಥವಾ ಅದಕ್ಕೆ ಎಕ್ಸಾಕ್ಟ್ಲಿ ಅದೇ ಸೀರೆ ಅಥವಾ ಬ್ಲೌಸ್ನಲ್ಲಿ ಏನಾದರೂ ನಿಮಗೆ ಪಟ್ಟಿಯದು ಅವೈಲೇಬಲ್ ಇದ್ದರೆ ಅದನ್ನು ನೀವು ಸ್ಟಿಚ್ ಮಾಡಿ. ಅಂದರೆ ಇಲ್ಲಿ ಇನ್ನೂ ಚೆನ್ನಾಗಿ ಲುಕ್ ಬರುತ್ತೆ. ಮತ್ತು ಬೇಡ ಅಂದರೆ ಬಿಡಬಹುದು, ಬೇರೆ ಥರ ಏನಾದರೂ ನಿಮ್ಮ ಮೈಂಡ್ನಲ್ಲಿ ಡೆಕೋರೇಷನ್ ಇದ್ದರೆ ಅದನ್ನು ಕೂಡ ನೀವು ಮಾಡಬಹುದು. ಬಟ್ ಈ ರೀತಿ ಲೇಸ್ ಹಚ್ಚೋದ್ರಿಂದ ಇದಕ್ಕೆ ಇನ್ನೂ ಬ್ಯೂಟಿಫುಲ್ ಆಗಿ ಲುಕ್ ಬರುತ್ತೆ. ಈಗ ನೋಡಿ, ಲೇಸ್ ಅಟ್ಯಾಚ್ ಆದಮೇಲೆ ನಮ್ಮ ಸ್ಲೀವ್ ಈ ರೀತಿ ಕಾಣಿಸ್ತಾ ಇದೆ. ಇದು ಏನು ಎಕ್ಸ್ಟ್ರಾ ಪಟ್ಟಿ ಇದೆ ಇದನ್ನು ಸಿಂಪ್ಲಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಪಫ್ ಸ್ಲೀವ್ಸ್ ಅದ ಮೆಥಡ್ 2 ಪ್ರಕಾರ ನಮ್ಮ ಸ್ಲೀವ್ದು ರೆಡಿ ಆಗಿದೆ. ಸೊ ಇದು ಕಾಣೋಕ್ಕೆ ಈ ರೀತಿ ಕಾಣಿಸ್ತಾ ಇದೆ, ಬಟ್ ವೇರ್ ಮಾಡಿದಾಗ ಇದು ಪ್ರಾಪರಾಗಿ ಈ ರೀತಿ ಫುಲ್ ಪಫ್ ಆಗುತ್ತೆ, ಫುಲ್ ಈ ರೀತಿ ಉಬ್ಬುತ್ತೆ ನಾವು ವೇರ್ ಮಾಡಿದ ಮೇಲೆ. ನಿಮಗೆ ಒಂದು ಸರ್ತಿ ಬೇಕಾದರೆ ನಾನು ಜಸ್ಟ್ ಈ ರೀತಿ ಲುಕ್ಕನ್ನು ತೋರಿಸ್ತೀನಿ. ಇದು ಈ ರೀತಿ ನೀವು ಸ್ಟಿಚಿಂಗ್ ಮಾರ್ಜಿನ್ನಲ್ಲಿ ಸ್ಟಿಚ್ ಮಾಡಿದ ಮೇಲೆ ಇದು ಪ್ರಾಪರಾಗಿ ಪಫ್ ನೋಡೋಕ್ಕೆ ಈ ರೀತಿ ಸ್ಲೀವ್ ನಮ್ಮದು ಈ ರೀತಿ ಕಾಣುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ತುಂಬ ಮಸ್ತಾಗಿ ಕಾಣುತ್ತೆ. ಇದು ಪ್ರಾಪರ್ ಈ ಥರ ಬಲೂನ್ ಥರ ಈ ರೀತಿ ಉಬ್ಬುತ್ತೆ. ಇದನ್ನು ಪ್ರಾಪರ್ ನೀವು ಡ್ರೆಸ್ಗೆ ಅಥವಾ ಬ್ಲೌಸ್ಗೆ ಎಲ್ಲಿ ನೀವು ರೆಡಿ ಮಾಡ್ಕೊಂಡಿದ್ದೀರಾ ಅಲ್ಲಿ ಆರ್ಮ್ ಹೋಲ್ಗೆ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಪ್ರಾಪರಾಗಿ ಬಲೂನ್ ಥರ ಕಾಣುತ್ತೆ. ಸೊ ಈ ರೀತಿ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಇದು ನೋಡಿ, ಇದು ಸ್ವಲ್ಪ ನಾನು ಈ ರೀತಿ ಮಾಡಿದರೆ ಇಲ್ಲಿ ಇರುವ ಪಫ್ ನಿಮಗೆ ಕ್ರಿಯೇಟ್ ಆಗಿ ಕಾಣುತ್ತೆ. ನಾನು ಆಗಲೇ ಅದನ್ನು ಈ ರೀತಿ ಸ್ಟಿಚ್ ಮಾಡಿದಾಗ ಈ ರೀತಿ ಇಟ್ಟಿದ್ದೆ. ಸೊ ಹೀಗಾಗಿ ಈ ರೀತಿ ನೋಡಿದರೆ ಇದು ಫ್ಲ್ಯಾಟ್ ಕಾಣುತ್ತೆ, ಬಟ್ ವೇರ್ ಮಾಡಿದ ಮೇಲೆ ಪ್ರಾಪರ್ ಬಲೂನ್ ಶೇಪ್ ರೆಡಿ ಆಗುತ್ತೆ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ಮೆಥಡ್ 1 ನಿಮಗೆ ಚೆನ್ನಾಗಿ ಅನಿಸಿದರೆ ಮೆಥಡ್ 1 ಫಾಲೋ ಮಾಡಿ, ಮೆಥಡ್ 2 ಚೆನ್ನಾಗಿ ಅನಿಸಿದರೆ ಮೆಥಡ್ 2 ಫಾಲೋ ಮಾಡಿ, ಅಥವಾ ಎರಡೂ ಮೆಥಡ್ ಲೈಕ್ ಆದರೆ ಎರಡೂ ಮೆಥಡನ್ನು ಫಾಲೋ ಮಾಡಿ. ಇದೇ ರೀತಿ ಏನಾದರೂ ಬ್ಲೌಸಸ್ಸನ್ನು ಡೀಟೇಲಾಗಿ ಕಲಿಬೇಕು ಅಂದರೆ ನಮ್ಮ ಬ್ಲೌಸ್ ಮಾಸ್ಟರಿ ಕ್ಲಾಸ್ ನಡೀತಾ ಇದೆ. ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.